5 ರಾಜ್ಯಗಳ ವಿಧಾನಸಭಾ ಚುನಾವಣೆ ಆಯಿತು. 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ಆಯಿತು. ಯಾವ ರೀತಿ ಮಂತ್ರಿಗಿರಿಯನ್ನು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಿರಿಯನ್ನು ಕೊಟ್ಟಿದ್ದಾರೆ, ಅಲ್ಲಿ ಹಿಂದುತ್ವದ ಆಧಾರದ ಮೇಲೆ ಸಣ್ಣ ಜಾತಿಯ ದೊಡ್ಡ ಜಾತಿಯೋ ಅಪ್ಪಟ ಹಿಂದೂ ಪ್ರೇಮಿಯಾಗಿದ್ದರೆ, ವಿಶೇಷವಾಗಿ RSS ಮತ್ತು BJP ABVP ಈ ರೀತಿ ಹೋರಾಟದ ಮೂಲಕ ಬಂದಿದ್ದರೆ, ಯಾವುದೇ ಕಳಂಕ ಇಲ್ಲದೆ ಇದ್ದರೆ ಮುಖ್ಯಮಂತ್ರಿ ಪಟ್ಟ 3 ರಾಜ್ಯಗಳಲ್ಲಿ ಅದನ್ನು ಕೊಟ್ಟಿದ್ದು. ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು. ನೋಡಿದ್ರಲ್ವ. ಆದರೆ ಕಳೆದ ಒಂದು ವಾರದಲ್ಲಿ ಹಿಂದುತ್ವ ಎಜೆಂಡಾವನ್ನು ಬಲವಾಗಿ ಪ್ರತಿಪಾದಿಸುವಂಥ ಕೆಲಸವನ್ನು ದೇಶದಲ್ಲಿ ಮಾಡಲಾಗ್ತಾ ಇದೆ. ಕಳೆದ ಒಂದು ವಾರದಲ್ಲಿ ದೇಶದಲ್ಲಿ ಏನೆಲ್ಲ ಆಯಿತು ಗೊತ್ತಾ ನಿಮಗೆ? ಹೇಳ್ತೀನಿ ಕೇಳಿ, ಭಾಳ ಅದ್ಭುತವಾಗಿದೆ. ಕಳೆದ ಒಂದು ವಾರದಲ್ಲಿ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ಆದ ನಂತರ ರಾಜ್ಯಸಭೆಯಲ್ಲಿ ಜಗದೀಪ್ ಧನ್ರಾಯ್ ಪ್ರಮುಖ ನಿರ್ಣಯವನ್ನು ಕೈಗೊಳ್ಳುತ್ತಾರೆ. ಏನು? ನಮಾಜ್ಗೆ ನೀಡಲಾಗಿದ್ದ 30 ನಿಮಿಷದ ಬ್ರೇಕ್ ರದ್ದಾಗತ್ತೆ. ನಮಗೆ ಎಲ್ಲ ಧರ್ಮೀಯರು ಒಂದೇ, ನಿಮಗಾಗಿ ಪ್ರತ್ಯೇಕ ಮಾಡೋಕ್ಕಾಗಲ್ಲ. ಈಗ 30 ನಿಮಿಷ ಏನು ನಮಾಜ್ಗೆ ಕೊಡಲಾಗಿತ್ತು ಅದನ್ನು ರದ್ದು ಮಾಡಲಾಗಿದೆ. ನಂಬರ್ 1. ಎಲ್ಲವೂ ಕೂಡ ಕಳೆದ ಒಂದು ವಾರದಲ್ಲಾಗಿತ್ತು. 2ನೇ ಪಾಯಿಂಟ್, ಅಕ್ರಮ. ಇದನ್ನು ಗೆದ್ದ ಮರುದಿನವೇ ರಾಜಸ್ಥಾನ ಶಾಸಕ, ಯಾವುದಿದು 2ನೇದು, ಅಕ್ರಮ ಮಾಂಸದ ಅಂಗಡಿ ಬ್ಯಾನ್ ಆಗತ್ತೆ. ಎಲ್ಲಿ? ರಾಜಸ್ಥಾನದಲ್ಲಿ. ಗೆದ್ದ ಮರುದಿನವೇ ರಾಜಸ್ಥಾನ ಶಾಸಕ ತಮ್ಮ ವ್ಯಾಪ್ತಿಯಲ್ಲಿ ಬಲ್ಮುಖ್ ಚಂದ್ ಕಿಡಿಕಾರ್ತಾರೆ. ಆ ವಿಡಿಯೋಗಳು ಭಾಳ ವೈರಲ್ ಆಯಿತು. ಅಕ್ರಮ ಮಾಂಸದ ಅಂಗಡಿಗಳಿಗೆ ಬೀಗ ಜಡಿತಾರೆ BJP ಶಾಸಕ. ಇನ್ನೂ ಕೂಡ ಸರ್ಕಾರ ಅಧಿಕಾರಕ್ಕೆ ಬಂದಿರೋದಿಲ್ಲ. ಕಳೆದ ಒಂದು ವಾರದಲ್ಲಿ ಆದಂಥ ಘಟನಾವಳಿಗಳು. ಲೌಡ್ ಸ್ಪೀಕರ್ಗೆ ನಿಷೇಧ ಆಗುತ್ತೆ. ಮಧ್ಯಪ್ರದೇಶದ ನೂತನ ಸರ್ಕಾರದಿಂದ ಕಠಿಣ ನಿರ್ಣಯ. ಮೋಹನ್ ಯಾದವ್, ಮಧ್ಯಪ್ರದೇಶ ನೂತನ CM, ಲೌಡ್ ಸ್ಪೀಕರ್ಗೆ ನಿಷೇಧ ಹೇರ್ತಾರೆ ಮೋಹನ್ ಯಾದವ್. ಕಳೆದ ಒಂದು ವಾರದಲ್ಲಿ ಆದಂಥ ಘಟನಾವಳಿಗಳು. ಬುಲ್ಡೋಜರ್ ಮಧ್ಯಪ್ರದೇಶದಲ್ಲೂ ಕೂಡ. ಎಲ್ಲಿ, ಯಾವ ರೀತಿ? ಮಧ್ಯಪ್ರದೇಶ ಫಲಿತಾಂಶ ದಿನ BJP ಕಾರ್ಯಕರ್ತನಿಗೆ ಥಳಿಸಲಾಗತ್ತೆ. ಯಾರು ಥಳಿಸಿದ್ರೋ ಫಾರೂಕ್, ಅಸ್ಲಾಂ, ಶಾರೂಕ್, ಬಿಲಾಲ್, ಸಮೀರ್ಗೆ ಬಿಗ್ ಶಾಕ್ ಕೊಡಲಾಗತ್ತೆ. ಅಲ್ಲಿ ಬುಲ್ಡೋಜರ್ ಬಾಬಾ ಮಧ್ಯಪ್ರದೇಶಕ್ಕೂ ಬರ್ತಾರೆ. ಎಲ್ಲರ ಮನೆ ಒಡೆದು ಹಾಕ್ತಾರೆ ಮೋಹನ್ ಯಾದವ್ ಬುಲ್ಡೋಜರ್ ಮುಖಾಂತರ. ಮಧ್ಯಪ್ರದೇಶದಲ್ಲಿ ಎಲ್ಲವೂ ಕೂಡ ಹಿಂದುತ್ವ ರೀತಿಯಲ್ಲಿ ಹೋಗ್ತಾ ಇದೆ. ಅಸ್ಸಾಂನ NRC ಜಾರಿಗೆ ಹಿಮಾಂತ್ ಶರ್ಮಾ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಫೋರ್ಜರಿ ಮಾಡಿ ದಾಖಲೆ ಸೃಷ್ಟಿಸಿದವರಿಗೆ ಹುಡುಕಾಟ ಆಗ್ತಾ ಇದೆ. NRC ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೋರ್ಜರಿ ಮಾಡಿದವರ ದಾಖಲೆ ಸೃಷ್ಟಿಸಿದವರಿಗೆ ಹುಡುಕಾಟ ಆಗ್ತಾ ಇದೆ. ಮತ್ತು ಆಮೇಲೆ ಮದ್ರಾಸಾಗಳನ್ನು ಅಸ್ಸಾಂ ಸರ್ಕಾರ 1581 ಮದ್ರಾಸಾಗಳನ್ನು ಮುಚ್ಚಿ ಅದನ್ನು ಸರ್ಕಾರಿ ಶಾಲೆಗಳನ್ನಾಗಿ ಮಾಡುತ್ತೆ. ಎಷ್ಟು ಘಟನೆ ಆಯಿತು ಅಂದರೆ 1, 2, 3, 4, 5, 6 ಒಂದು ವಾರದಲ್ಲಿ ಆದಂಥ ಘಟನೆಗಳು ಎಲ್ಲವೂ ಕೂಡ ಹಿಂದೂ ಮತಗಳನ್ನು ಕ್ರೋಢೀಕರಿಸುವ ಪ್ರಯತ್ನಗಳಾಗ್ತಾ ಇದೆ. ಹಿಂದೂ ಮತಗಳನ್ನು ಕೂಡಿಸುವ ಪ್ರಯತ್ನ.